ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಗುರು ಫೈನಲ್ ಆಗಿ ನಮ್ಮ ಚಾನೆಲ್ಗೆ 3000 ಜನ ಸಬ್ಸ್ಕ್ರೈಬರ್ಸ್ ಆಗೋರೆ. ಅದಕ್ಕೋಸ್ಕರ ಇವತ್ತೊಂದು ದಿನ ಸಿಕ್ಕಾಪಟ್ಟೆ ಚೆನ್ನಾಗಿರೋಂಥ ಒಂದು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ದೇಶಕ್ಕೂ ಒಳ್ಳೆಯದಾಗೋ ಥರ, ನಮ್ಮ ಜನಗಳಿಗೂ ಒಳ್ಳೆಯದಾಗೋ ಥರ. ಅದೇನಪ್ಪ ಅಂದರೆ ಸ್ವಚ್ಛ ಭಾರತ್ ಮತ್ತು ಈ ಪ್ರಾಣಿಗಳಿಗೆಲ್ಲ ನೀರು ಸಿಗ್ತಿಲ್ವಲ್ಲ, ಆ ಕಾನ್ಸೆಪ್ಟಲ್ಲಿ ಇವತ್ತೇನು ಮಾಡೋಣ ಅಂದರೆ ಪ್ರಾಣಿಗಳಿಗೆಲ್ಲ ನೀರು ಒದಗಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡೋಣ. ಗಾಯ್ಸ್, ಇವಾಗ ನಮ್ಮ ಹುಡುಗರು ಏನವ್ರಲ್ವ, ನಮ್ಮ ಏರಿಯಾ ಹುಡುಗರಿಗೆ ಸ್ಕೂಲು ರಜೆ ಇರೋ ಕಾರಣ ಎಲ್ಲರೂ ಇವತ್ತು ಸಪೋರ್ಟ್ ಮಾಡೋಕ್ಕೆ ಅಂತ ಬಂದವ್ರೆ. ಇವರೇ ನಮ್ಮ ಏರಿಯಾ ಹುಡುಗರು ನೋಡ್ಬೋದು. ಎಲ್ಲರೂ ಇವತ್ತು ನಮ್ಮ ಜೊತೆ ಅವರೇ. ಅದಕ್ಕೆ ಇವಾಗ ಎಲ್ಲರೂ ಸಾಥ್ ಕೊಡ್ತಾವ್ರೆ. ಬನ್ನಿ ಇವಾಗ ಅದೇನು ಅನ್ನೋದನ್ನ ತೋರಿಸ್ತೀವಿ. ಮತ್ತು ಪ್ರಾಣಿಗಳಿಗೆ ಇದರಿಂದ ಸಿಕ್ಕಾಪಟ್ಟೆ ಉಪಯೋಗ ಆಗುತ್ತೆ. ಬೇಸಿಗೆಗಾಲದಲ್ಲಿ ನಾವೇ ಇಲ್ಲ ಅನ್ನೋ ದಿನಕ್ಕೆ 5-6 ಸಲ ನೀರು ಕುಡಿತೀವಿ. ಪ್ರಾಣಿಗಳಿಗೆ ಎಲ್ಲಿಂದ ಸಿಗಬೇಕಲ್ವ. ನಮ್ಮ ಏರಿಯಾದಲ್ಲಿರುವಂಥ ಎಲ್ಲ ಬಾಟ್ಲುಗಳನ್ನೆಲ್ಲ ಆಯ್ಕೊಂಬಂದ್ಬಿಟ್ಟು ಇವಾಗ ಪ್ರಾಣಿಗಳಿಗೆ, ನಮ್ಮ ಏರಿಯಾದಲ್ಲಿರುವಂಥ ಎಲ್ಲ ಮರಗಳಿಗೆ ಒಂದೊಂದು ಸಣ್ಣದಾಗೆ ಈ ನೀರಿಗೆ ಸಂಗ್ರಹ ಮಾಡೋಕ್ಕೋಸ್ಕರ ಒಂದು ಬಾಟ್ಲುಗಳನ್ನ ಆಯ್ಕೊಂಬಂದು ಅದನ್ನು ಕಟ್ಟಿ ಅದರಲ್ಲಿ ನೀರು ಶೇಖರಣೆ ಮಾಡೋಣ ಅಂತವ್ರೆ. ಇವರೇ ನೋಡುವ ನಮ್ಮ ಮೇರೆ ಹುಡುಗರು, ಫುಲ್ಲು ಸೌಂಡು. ಇವಾಗ ಬನ್ನಿ ಗೈಸ್, ಎಲ್ಲ ರೆಡಿ ಮಾಡೋದು ಯಾವ ಥರ ಅನ್ನೋದನ್ನ ಪ್ರೊಸೆಸ್ ಫುಲ್ಲು ತೋರಿಸ್ತೀನಿ. ಇದರಿಂದ ನಮ್ಮ ಏರಿಯಾನು ಫುಲ್ಲು ಕ್ಲೀನ್ ಆಗುತ್ತೆ. ಒಂದೊಂದು ಏರಿಯಾನು ಕ್ಲೀನ್ ಆಯ್ತು, ನನಗೆ ದೇಶ ಎಲ್ಲ ಕ್ಲೀನ್ ಆಗುವಂಥ ಟೈಮ್ ಹತ್ರದಲ್ಲಿರುತ್ತೆ ಗೈಸ್. ಅದು ಈ ಥರ ಎಲ್ಲ ಬಾಟ್ಲುಗಳ್ನು ಇವಾಗ ಕಟ್ ಮಾಡ್ಕೊತೀವಿ. ಕಟ್ ಮಾಡಿ ತಂತಿಯಿಂದ ಅದನ್ನು ಕಟ್ಬಿಟ್ರೆ ಈ ಕಳೆದ 2 ತಿಂಗಳು ಏನಾಯ್ತಲ್ವ, ಕಳೆದ ಅಂತೀನಿ ಮುಂದೆ ಬರೋ 2 ತಿಂಗಳು ಕಂಟಿನ್ಯೂ ಆಗಿ ನೀರು ಹಾಕೋಂಥ ಪ್ರಯತ್ನ ನಮ್ಮ ಏರಿಯಾ ಹುಡುಗರು ಮಾಡ್ತಾರೆ ನಮಗೋಸ್ಕರ. ಗಾಯ್ಸ್, ಇವಾಗ ಇದನ್ನೆಲ್ಲ ಮಾಡಿದಾಯಿತು. ಇವಾಗ ಮರಗಳಿಗೆ ಹೋಗಿ ಹಾಕಿ ನೀರನ್ನ ತುಂಬಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಬನ್ನಿ ಇವಾಗ ಆ ಮರಗಳಿಗೆ ಹತ್ತಿ ನೀರನ್ನ ಹಾಕುವಂಥ ಕೆಲಸನ ಮಾಡೋಣ. ಗಾಯ್ಸ್, ಹುಡುಗರಿಗಂತೂ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಐತೆ. ಯಾಕೆ ಹೇಳ್ತೀರಾ, ಎಲ್ಲರೂ ಒಂದಾದ್ಮೇಲೆ ಒಂದು ಮರ ಹತ್ತಾನೆ ಅವರೇ, ನೀರು ಹಾಕ್ತಾನೆ ಅವರೇ.
ಇದೇ ರೀತಿ ಮಕ್ಕಳಲ್ಲಿ ನೀವು ಈ ಪ್ರಾಣಿ ಪಕ್ಷಿಗಳ ಬಗ್ಗೆ ಅರಿವನ್ನು ಮೂಡಿಸ್ಬೇಕು. ಅವುಗಳಿಗೂ ಬೇಕಾಗಿಲ್ವ ನೀರು. ಈ ಮನೆ ತಾವು ಯಾವುದನ್ನು ಹಸುಗಿಸು ನೀರು ಕುಡಿಯೋಕ್ಕೆ ಬಂದರೆ ಡಮ ಡಮ ಅಂತ ಹೊಡೆದು ಓಡಿಸೋಂಥ ಕಾಲ ಇದು. ಯಾವುದಾದ್ರೂ ಪ್ರಾಣಿಗಳು ಹಸ್ಕೊಂಡು ಬಂದರೆ ಅದಕ್ಕೆ ನೀರು ಕೊಡೋದಂಗೆ ಓಡಿಸ್ಬಿಡಿ ಗುರು. ಸಾಧ್ಯವಾದರೆ ನಿಮ್ಮ ಮನೆ ಮೇಲ್ಗಡೆ ಸ್ವಲ್ಪ ನೀರಾದರೂ ದನಗಳು ಕುಡಿಯೋಕ್ಕೆ ಅಂತ ಇಕ್ಕಿರಿ. ದನಗಳು ಅಂತಿನ ಪಕ್ಷಿಗಳಾಗಿರ್ಬೋದು, ದನಗಳು ಯಾವುದೇ ಬಂದರೂ ಗುರು ಈ ಬಿಸಿಲುಗಾಲದಲ್ಲಿ ಸ್ವಲ್ಪನಾದರೂ ಕುಡಿಯೋಕ್ಕೆ ನೀರನ್ನ ಇಕ್ಕಿರಿ ಮನೆ ತವ. ಇವಾಗ ಅರ್ಥ ಆಯ್ತೈತೆ ನನಗಂತೂ. ಯಾಕೆ ಹೇಳ್ರಿ, 5 ನಿಮಿಷ ನೀರು ಕುಡಿಲಿಲ್ಲ ಅಂದರೆ ಗಂಟ್ಲೆಲ್ಲ ಒಣಗ್ದಂಗೆ ಒಂಥರ ಕಫ ಥರ ಫೀಲ್ ಆಯ್ತೈತೆ. ಆದರೆ ಈ ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ದಂಗೆ ಅದು ಎಷ್ಟು ಕಷ್ಟ ಅನುಭವಿಸ್ತವೆ ಅಂತ. ಅದಕ್ಕೆ ನೋಡಿರಿ ಎಲ್ಲ ಕೆಳಗಡೆ ಅಲ್ಲಿ ಮೇಲ್ಗಡೆ ಎಲ್ಲ ಕಡೆ ಹಾಕಿಸ್ಬಿಟ್ಟಿದ್ದೀವಿ. ಇವಾಗ ಹಂಗೆ ಮುಂದೆಗಡೆ ಮರದಲ್ಲಿ ನಮ್ಮ ಹುಡುಗರು ಎಲ್ಲರೂ ಸಪೋರ್ಟ್ ಮಾಡ್ತಾವ್ರೆ ನೋಡ್ರಿ. ಹಿಂಗೆ ಹುಡುಗರು ಎಲ್ಲರೂ ಅವರೇ ಮುಂದಾಳತ್ವ ತಗೊಂಡು ಹಿಂಗೆ ಮರಗಳ ಮೇಲೆ ಹತ್ಬಿಡ್ತಾವ್ರೆ. ಅಲ್ಲಿ ಹತ್ತಿ ಅಲ್ಲಿ ನೀರನ್ನ ಹಾಕುವಂಥ ಪ್ರಯತ್ನ ಮಾಡ್ತಾವ್ರೆ. ಯಾಕಂದರೆ ಈ ಮುಗಿಯೋ ಇನ್ನು 2 ತಿಂಗಳು. ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ, ವರ್ಷ ಫುಲ್ಲು ಇರ್ತದೆ ಅಂತ ಹೇಳ್ತಿಲ್ಲ. ಈ ಕನಿಷ್ಠ ಪಕ್ಷ ಅವ್ರಿಗೆ ರಜೆ ಇರೋಂಥ 2 ತಿಂಗಳು ಪ್ರತಿನಿತ್ಯ ನೀರು ಹಾಕುವಂಥ ಕೆಲಸನ ನಾನು ನೋಡ್ಕೊತೀನಿ. ಹುಡುಗರು ಮಾಡ್ತಾರೆ ಅನ್ನೋ ಗ್ಯಾರಂಟಿ, ಭರವಸೆ ನನ್ನ ಮೇಲೆ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪಕ್ಷಿಗಳಿಗೆ ನೀರಿಕ್ಕಿ ಸಹಾಯ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೈಸ್ ನೋಡಿದ್ರಲ್ಲ, ಇವಾಗ ಕೆಲವೊಂದು ಮಕ್ಳುಗಳೆಲ್ಲ ಇನ್ನೊಂದು ಸೈಡ್ಗೆ ಹೋಗೋರೆ. ಅಂದರೆ ನಮ್ಮ ಅಂಜನ ಅವರೆಲ್ಲ ಆ ಕಡೆ ಮರಗಳಿಗೆಲ್ಲ ನೀರು ಇಯ್ಯೋವಂಥ ಪ್ರಯತ್ನ ಮಾಡ್ತಾವ್ರೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ನಮ್ಮ 3000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋ ಖುಷಿಲಿ ಈ ಥರ ಪ್ರಾಣಿಗಳಿಗೆ ಒಳ್ಳೆ ಹೆಲ್ಪ್ ಆಗೋ ಥರ ಇನ್ಸೆಂಟಿವ್ ತೊಗೊಂಡು ಈ ಥರ ಮಾಡ್ತಾಯಿದ್ದೀವಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮಕ್ಕಳೆಲ್ದಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಗುರು ಮುಂದಿನ ವಿಡಿಯೋದಲ್ಲಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ.